ಕರ್ನಾಟಕದ ಗ್ಯಾರಂಟಿ ರಾಷ್ಟ್ರ ರಾಜಧಾನಿಯಲ್ಲೂ ಸದ್ದು ಮಾಡ್ತಾ ಇದೆ. ಗ್ಯಾರಂಟಿ ಜಾರಿಗೆ ತಂದು ಯಶಸ್ವಿಯಾದಂತ ಕಾಂಗ್ರೆಸ್ ಈಗ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇದೇ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ದೆಹಲಿ ಚುನಾವಣೆಯಲ್ಲಿ ಹೆಣ್ಣುಮಕ್ಕಳ ಮನ ಗೆಲ್ಲೋದಕ್ಕಾಗಿ ಗೃಹಲಕ್ಷ್ಮಿ ಮಾದರಿ ಪ್ಯಾರಿ ದೀದಿ ಹೆಸರಿನ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಯೋಜನೆ ಘೋಷಣೆ ಮಾಡಿದ್ದು ವಿಶೇಷ. ಏಟಿಗೆ ಎದುರೇಟು ಅಂದ್ರೆ ಇದಪ್ಪ. ಉಚಿತ ಖಚಿತಗಳ ಯುಗ ಪುರುಷ ಕೇಜ್ರಿವಾಲ್ ಮಾಡೆಲ್ ಕದ್ದು ಕರ್ನಾಟಕ ಗೆದ್ದ ಕಾಂಗ್ರೆಸ್ ಈಗ ಕೇಜ್ರಿವಾಲ್ ಸಿಂಹಾಸನ ಕೆಡವಲು ಡೆಲ್ಲಿಯಲ್ಲಿ ಅದೇ ಅಸ್ತ್ರವನ್ನ ಝಳಪಿಸಲು ಮುಂದಾಗಿದೆ. ಫ್ರೆಶ್ ಆಗಿ ಕರ್ನಾಟಕ ಮಾಡೆಲ್ ಅಂತ ನಾಮಕರಣ ಮಾಡಿದ ಕಾಂಗ್ರೆಸ್ ಡಿಸಿಎಂ ಡಿಕೆ ಶಿವಕುಮಾರ್ರನ್ನ ಕರೆಸಿ ಡೆಲ್ಲಿ ನಾಗರಿಕರಿಗೆ ಭರವಸೆಯ ವಾಗ್ದಾನ ನೀಡಿದೆ. ಉಚಿತಗಳ ಸರದಾರ ಕೇಜ್ರಿವಾಲ್ಗೆ ಕಾಂಗ್ರೆಸ್ ಟಕ್ಕರ್. ಗೃಹಲಕ್ಷ್ಮಿ ಕಾಪಿ, ಪ್ಯಾರಿ ದೀದಿ ಯೋಜನೆ ಘೋಷಣೆ. ಅಂದ್ಹಾಗೆ ಡೆಲ್ಲಿ ಜಂಗ್ ಶುರುವಾಗಿದೆ. ಮೋದಿ ಜೊತೆಗಿನ 2 ವಿಧಾನಸಭಾ ಸಮರ ಗೆದ್ದ ಕೇಜ್ರಿವಾಲ್ ಲೋಕಸಭೆಯಲ್ಲಿ ಮಕಾಡೆ ಮಲಗಿದ್ರು. ಆದರೆ ಈ ಬಾರಿ ಸೋತು ಸತ್ತಂತಿದ್ದ ಕಾಂಗ್ರೆಸ್ ಡೆಲ್ಲಿಯಲ್ಲಿ ದಶಕದ ಬಳಿಕ ಉಸಿರಾಡಲು ಪ್ರಯತ್ನಿಸ್ತಾ ಇದೆ. ಐಸಿಯುನಲ್ಲಿರುವ ಡೆಲ್ಲಿ ಕಾಂಗ್ರೆಸ್ಗೆ ಕರ್ನಾಟಕದ ಚೆಂಬೆಳಕಿನ ಆಸರೆ ಸಿಗ್ತಾ ಇದೆ. ತನು ಮನ ಪ್ಲಸ್ ಧನ ಇದೆಲ್ಲವೂ ಯಮುನೆಯ ತಟದ ಐತಿಹಾಸಿಕ ಪೌರಾಣಿಕ ಮಹಾನಗರದ ಎಲೆಕ್ಷನ್ ಕಣವನ್ನ ರಂಗೇರಿಸುವ ಲಕ್ಷಣ ಕಾಣಿಸ್ತಾ ಇದೆ. ಡೆಲ್ಲಿ ವಿಧಾನಸಭಾ ಎಲೆಕ್ಷನ್ಗೆ ಕರ್ನಾಟಕ ಮಾಡೆಲ್ ಮೊರೆ ಹೋದ ಕಾಂಗ್ರೆಸ್ ಇವತ್ತು ಮೊಟ್ಟ ಮೊದಲ ಗ್ಯಾರಂಟಿಯನ್ನ ನೀಡಿದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ದೆಹಲಿ ಕಾಂಗ್ರೆಸ್ ನಾಯಕರಿಂದ ಜಂಟಿ ಸುದ್ದಿಗೋಷ್ಠಿ ನಡೆದಿದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಏನೆಲ್ಲ ಆಶ್ವಾಸನೆ ನೀಡಿದೆ ಅದನ್ನ ಈಡೇರಿಸಿದೆ ಅಂತ ಸಾಕ್ಷಿ ನೀಡಿತು. ಮೊದಲ ಕ್ಯಾಬಿನೆಟ್ನಲ್ಲೇ ಪಂಚ ಗ್ಯಾರಂಟಿ ಅನುಷ್ಠಾನಕ್ಕೆ ಒಪ್ಪಿಗೆ ನೀಡಿ 3 ತಿಂಗಳಲ್ಲಿ ಈಡೇರಿಸಿದ್ದಾಗಿ ವಿಡಿಯೋ ಪ್ಲೇ ಮಾಡಿದ್ರು. We are going to take a decision on implementing this program. And all those 5 programs, after we just took the vote, we came to Vidhan Soudha, we took a decision. Within 3 months, all the guarantees was being implemented. Lot of economical change has happened in every family. About 4,000 to 5,000 rupees is reaching them. All of them are happy. ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ಡಿಕೆಶಿಯಿಂದ ದೆಹಲಿಗೆ ಮೊದಲ ಯೋಜನೆ ಘೋಷಣೆಯಾಗಿದೆ. ಮಹಿಳಾ ಮತದಾರರನ್ನ ಸೆಳೆಯಲು ಕರ್ನಾಟಕದ ಗೃಹಲಕ್ಷ್ಮಿ ಕಾಪಿ ಪೇಸ್ಟ್ ಮಾಡಲಾಗಿದೆ. ಪ್ಯಾರಿ ದೀದಿ ಅಂತ ನಾಮಕರಣ ಮಾಡಲಾಗಿದ್ದು, ಈ ಯೋಜನೆಯಡಿ 2,500 ರೂಪಾಯಿ ಪ್ರತಿ ತಿಂಗಳು ನೀಡುವ ಭರವಸೆ ನೀಡಿದೆ. ಸರ್ಕಾರ ಬಂದ ಮೊದಲ ಕ್ಯಾಬಿನೆಟ್ನಲ್ಲೇ ಅನುಷ್ಠಾನದ ವಚನ ನೀಡಿದೆ. ಈ ಆರ್ಥಿಕ ನೆರವು ಬೆಲೆ ಏರಿಕೆಯ ವಿರುದ್ಧ ಹೋರಾಡಲು ಜನರಿಗೆ ಸಹಾಯಕವಾಗಲಿದೆ ಅಂತ ಹೇಳಿದೆ. ಪ್ಯಾರಿ ದೀದಿ ಹೋಗಿ ಯೋಜನಾ, this is we are going to give. I am confident that Congress government will come in Delhi. We are going to implement on the first day of the cabinet. 2,500 rupees will be implemented. ಕಾಂಗ್ರೆಸ್ನ ಗ್ಯಾರಂಟಿ ದಾಳಿಯನ್ನ ಮೊದಲೇ ಅರ್ತಿದ್ದ ಎಎಪಿ ಡಿಸೆಂಬರ್ನಲ್ಲಿ ಮಹಿಳಾ ಸಮ್ಮಾನ್ ಯೋಜನೆ ಘೋಷಣೆ ಮಾಡಿದೆ. ಕುಟುಂಬದ ಮಹಿಳೆಗೆ ಸದ್ಯ 1,000 ರೂಪಾಯಿ ಸ್ಕೀಮ್ ಜಾರಿಯಾಗಿದ್ದು, ಮೊನ್ನೆಯಷ್ಟೇ ಈ ಯೋಜನೆ ಹಣ 2,100ಕ್ಕೆ ಹೆಚ್ಚಿಸುವ ವಾಗ್ದಾನ ನೀಡಿದೆ. ಈಗಾಗಲೇ 22 ಲಕ್ಷ ಮಹಿಳೆಯರ ನೋಂದಾವಣಿಯಾಗಿದೆ ಅಂತ ಸರ್ಕಾರ ಹೇಳಿಕೊಂಡಿದೆ. ಇತ್ತ ಲಖ್ಪತಿ ದೀದಿ ಯೋಜನೆ ಘೋಷಿಸಿ ರಾಜಸ್ಥಾನ ಗೆದ್ದಿದ್ದ ಕಮಲ ಪಡೆ ಡೆಲ್ಲಿಯಲ್ಲೂ ಸುಧಾರಣಾ ಅಸ್ತ್ರ ಪ್ರಯೋಗಿಸುವ ಸಾಧ್ಯತೆ ಇದೆ. ಇವೆಲ್ಲದರ ಮಧ್ಯೆ ಯಾರು ಡೆಲ್ಲಿಯ ಹೃದಯ ಗೆಲ್ತಾರೆ ಅನ್ನೋದು ಕುತೂಹಲ. ಜಗದೀಶ್, ನ್ಯೂಸ್ ಫಸ್ಟ್, ದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.